ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇಂದ ಪ್ರತಿ ವರ್ಷವೂ ಸೆಪ್ಟೆಂಬರ್ 9ನೇ ತಾರೀಕಿಂದ 15ನೇ ತಾರೀಕುವರೆಗೆ ಜೆಸಿಎ ವೀಕ್ ಸಪ್ತಾಹ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಜೆಸಿ ವೀಕ್ ಅಂತಾನೆ ಕರಿತೀವಿ. ಇದನ್ನ ಭಾರತದಾದ್ಯಂತ 1800ಕ್ಕೂ ಹೆಚ್ಚಿನ ಘಟಕಗಳು ಆಯೋಜನೆಯನ್ನ ಮಾಡ್ತವೆ. ಇದರಲ್ಲಿ ಸಮಾಜಮುಖಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷನೂ ಮಾಡ್ಕೋತಾನೆ ಬರ್ತಾ ಇದೀವಿ ನಾವು. ಅದೇ ರೀತಿ ಈ ವರ್ಷನೂ ಕೆಲವೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಪ್ರತಿದಿನವೂ ಪ್ರತಿ ಘಟಕಗಳನ್ನು ಕಾರ್ಯಕ್ರಮ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. 7 ದಿನದಲ್ಲಿ ಕಾರ್ಯಕ್ರಮಗಳ ಸಂಕ್ಷಿಪ್ತ ವರದಿ ಒಂದಷ್ಟು ಹೇಳೋದಾದ್ರೆ, ಮೊದಲನೇ ದಿನ ಫ್ಲಾಗ್ ಅನ್ನ ಜೆಸಿಐ ಫ್ಲಾಗ್ ಅನ್ನ ಹಾಯಿಸ್ಟ್ ಮಾಡೋದ್ರ ಮುಖಾಂತರ ಮ್ಯಾರಥಾನ್ ವಾಕಥಾನ್ ಮುಖಾಂತರ ಜನರಿಗೆ ಯಾವ್ದಾದ್ರು ಒಂದಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ಕಾಸಸ್ ಗಳನ್ನ ತಿಳಿಸೋದಕ್ಕೆ ವಾಕಥಾನ್ ಮ್ಯಾರಥಾನ್ ಗಳನ್ನ ಮಾಡೋ ನಿಟ್ಟಿನಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡಿ ಜನರನ್ನ ಸೇರಿಸಿ ಒಂದಷ್ಟು ವಿಚಾರಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡೋದಕ್ಕೆ ಒಂದಷ್ಟು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. 2ನೇ ದಿನಗಳಲ್ಲಿ 2, 3, 4 ಆ ತರ ದಿನಗಳಲ್ಲಿ ಬಿಸ್ನೆಸ್ ಟ್ರೈನಿಂಗ್ ಗಳನ್ನ ಕೊಡುವಂತದ್ದು ಇರ್ಬೋದು. ಬಿಸ್ನೆಸ್ ಗೆ ಒಂದಷ್ಟು ಫೋಕಸ್ ಮಾಡಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ 1 ದಿನವನ್ನ ಮೀಸಲಿಡಲಾಗಿದೆ. 2ನೇದು ಯಾರಿಗೆ ಕೆಲಸದ ಅವಶ್ಯಕತೆಗಳಿದೆ, ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಒಂದಷ್ಟು ಟ್ರೈನಿಂಗ್ ಅನ್ನ ಜೆಸಿಐ ಭಾರತದಿಂದ ಕಾಬಿಲ್ ಅಂತ ಈ ವರ್ಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು. ನಮ್ದು ಹೇಗೆ ಸ್ಕಿಲ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಭಾರತ ದೇಶದಲ್ಲಿ ಒಂದು ಕಾರ್ಯಕ್ರಮವನ್ನ ಸರ್ಕಾರ ರೂಪಿಸಿದೆ. ಅದನ್ನ ಒಂದು ಫಾಲೋ ಮಾಡೋದಕ್ಕೋಸ್ಕರ ಜೆಸಿಐ ಇಂದನೂ ಕಾಬಿಲ್ ಅನ್ನೋ ಹೆಸರಿನಲ್ಲಿ ಸ್ಕಿಲ್ ಓರಿಯೆಂಟೆಡ್ ಟ್ರೈನಿಂಗ್ ಗಳನ್ನ ಮಾಡುವಂತದ್ದು, ಹುಲ್ಗೆ ಕಲಿಸುವಂತದ್ದು, ಏನು ಬೇರೆ ಬೇರೆ ತರಹಂತಹ ಟ್ರೈನಿಂಗ್ ಗಳನ್ನ ಕೊಡಿಸುವಂತದ್ದು, ಎಕ್ಸ್ಪರ್ಟ್ಸ್ ನ ಕರೆಸಿ ಟ್ರೈನಿಂಗ್ ಕೊಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಅದನ್ನು ಕೂಡ 1 ದಿನ ಆ ತರಹದ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಎಕ್ಸ್ಪರ್ಟ್ಸ್ ನ ಕರೆಸಿ ಯಾವ್ದಾದ್ರು ಒಂದಷ್ಟು ಸ್ಕಿಲ್ ಗಳ ಬಗ್ಗೆ ಅವೇರ್ನೆಸ್ ಕೊಡುವಂತದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡಿಸುವಂತದ್ದು ಇರ್ಬೋದು. ಈ ತರದ್ದು ಅನೇಕ ವಿಚಾರಗಳ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ 1 ದಿನ ಮೀಸಲಾಗಿದೆ. ಹೀಗೆ ಹೆಲ್ತ್ ಅವೇರ್ನೆಸ್, ಯೋಗ ಮಾಡುವಂತದ್ದು ಇರ್ಬೋದು, ಜುಂಬಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತದ್ದು ಇರ್ಬೋದು, ಸ್ಪೋರ್ಟ್ಸ್ ಅನ್ನ ಆರ್ಗನೈಸ್ ಮಾಡುವಂತದ್ದು ಇರ್ಬೋದು, ಲೋಕಲ್ ಕ್ರೀಡೆಗಳನ್ನ ಆಯೋಜನೆ ಮಾಡುವಂತದ್ದು ಇರ್ಬೋದು, ಸದಸ್ಯರಿಗೆ ಅಥವಾ ಯುವ ಜನತೆಗೆ ಹೆಲ್ತ್ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ತರ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಕೊನೆಯದಾಗಿ ಕೊನೆಯ 1-2 ದಿನದಲ್ಲಿ ಮೆಂಬರ್ಸ್ಗೆ ಗ್ರಾಟಿಟ್ಯೂಡ್ ಕೊಡೋದಕ್ಕೆ, ಯಾರ್ಯಾರು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ವರ್ಷವಿಡೀ ಕೆಲಸ ಮಾಡಿರ್ತಾರೆ ಜೆಸಿಐ ಸಂಸ್ಥೆಗೆ, ಅವರುಗಳಿಗೆ ಗ್ರಾಟಿಟ್ಯೂಡ್ ಕೊಡೋದಕ್ಕೂ ಕೂಡ 1 ದಿನ ಮೀಸಲಾಗಿದೆ. ಇನ್ನೊಂದು ದಿನ ಯುವಕರನ್ನ ಸಂಸ್ಥೆಗೆ ಸೇರಿಸೋದಕ್ಕೋಸ್ಕರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರನ್ನ ಸಂಸ್ಥೆಗೆ ಕರೆತರಲಿಕ್ಕೆ ಈ ಸಂಸ್ಥೆಯ ಬಗ್ಗೆ ಇನ್ವಿಟೇಷನ್ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ಹೀಗೆ ಎಲ್ಲಾ ನಿಟ್ಟಿನಲ್ಲಿಯೂ ಒಂದೊಂದು ಬಗೆಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಈ 7 ದಿನ ಒಂದು ಡಿಸೈನ್ ಮಾಡಿದೆ. ಇದನ್ನ ನಮ್ಮ ವಲಯದಲ್ಲಿಯೂ ಕೂಡ 50ಕ್ಕೂ ಹೆಚ್ಚು ಘಟಕಗಳಿದಾವೆ. ಶಿವಮೊಗ್ಗದಲ್ಲಿ 17ಕ್ಕೂ ಹೆಚ್ಚು ಘಟಕಗಳಿದೆ. ಅವರುಗಳು ಕೂಡ ಈ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ. ಅದ್ರ ಬಗ್ಗೆ